ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡತಕ್ಕಂಥ ಸುದ್ದಿ ಇದೆ. ಯಾಕಂದ್ರೆ ಅವ್ರು ಕೇಳ್ತಕ್ಕಂಥ ಸೀಟು ಮತ್ತೆ ಜೀಪ್ ತಗೊಳ್ತಕ್ಕಂಥ ಸೀಟ್ ಬಗ್ಗೆ ಜಾಸ್ತಿ ಕೇಳ್ತಾ ಇದೆ ಅಂತ 50% ಸುಮಾರು ಕೇಳ್ತಾ ಇದ್ದಾರೆ. ನಾ GBA ಎಲೆಕ್ಷನ್ ಬಗ್ಗೆ ಈಗಾಗಲೇ ನಾವೆಲ್ಲ ತಯಾರಿ ಶುರು ಮಾಡಿಬಿಟ್ಟಿದ್ರಿ. ಈಗಾಗಲೇ ಎಲ್ಲ GBA ಸಂಬಂಧಪಟ್ಟಂತೆ ನಮ್ಮ ಕೇಂದ್ರದ ನಾಯಕರು ರಾಮ್ ಮಾಧವ್ ಅವರು ಕೂಡ ಬಂದಿದ್ದಾರೆ. ಈಗಾಗಲೇ ನಾವು ಬೂತ್ ಕಮಿಟಿಗಳು ಫಾರ್ಮೇಷನ್ಸ್ ಮಾಡುವಂಥದ್ದಕ್ಕೆ ಹೊಸದಾಗಿ ಏನು GB ಆಗಿದೆ ಅದರ ಪ್ರಕಾರ ಬೂತ್ ಕಮಿಟಿಗಳನ್ನು ಮಾಡಿದ್ದೀರಿ, ಪೇಜ್ ಕಮಿಟಿಗಳನ್ನು ಮಾಡ್ತಾ ಇದ್ದೀರಿ. ಈಗ ಕ್ಯಾಂಡಿಡೇಟ್ಗಳನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆನೂ ಕೂಡ ಸ್ಥಳೀಯ ಮಟ್ಟದಲ್ಲಿ ಶುರುವಾಗಿದೆ. ನಾವು ತಯಾರಾಗಿದ್ದೀರಿ. ಮೈತ್ರಿದು ಏನಿದ್ರು ನಮ್ಮ ಕೈಯಲ್ಲಿಲ್ಲ. ಮೈತ್ರಿಯನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾಡಬೇಕು. ಅವ್ರಿಗೆ ಮೈತ್ರಿ ಇದೆ ಅಂತ ಮೈತ್ರಿ ಇದೆ, ಇಲ್ಲ ಅಂದ್ರೆ ಇಲ್ಲ. ನಾವು ತಯಾರಿ ಅಂತೂ ಮಾಡ್ಕೊಂಡಿದ್ದೀವಿ. ನಾವು ಎಲ್ಲರಲ್ಲೂ ಮೈತ್ರಿ ಇರುತ್ತೆ. ಯಾಕೆ ಇದರಲ್ಲೂ ಇದೆ, ಇಲ್ಲ ಅಂತ ಯಾರು ಹೇಳಿದ್ರು? ನಾನೇನಿಲ್ಲ ಅಂತ ಹೇಳಿದ್ರು. ತೀರ್ಮಾನ ಮಾಡೋರು ಕೇಂದ್ರದ ನಾಯಕರು, ನಾನಲ್ಲ ತೀರ್ಮಾನ ಮಾಡೋರು. ಹೊಂದಾಣಿಕೆ ಆಗ್ಬೇಕಾ ಇಲ್ಲ? ಒಂದ್ಸರಿ ದೇವೇಗೌಡರು ಸ್ಥಳೀಯ ಮಟ್ಟದಲ್ಲಿ ಹೊಂದಾಣಿಕೆ ಇಲ್ಲ ಅಂದ್ರು, ಕುಮಾರಸ್ವಾಮಿಯವರು ಇಲ್ಲ ಹೊಂದಾಣಿಕೆ ಇದೆ ಅಂತ ಹೇಳಿದ್ರು. ನಾವು ಬಿಜೆಪಿಯವರು ಇನ್ನ ಇದೆ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಸ್ಪಷ್ಟ ನಿಲುವನ್ನು ಹೊಂದಿದ್ದೀರಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಆ ತೀರ್ಮಾನವನ್ನ ಕುಮಾರಸ್ವಾಮಿಯವರ ಜೊತೆ ಮಾತಾಡಿ ತೀರ್ಮಾನವನ್ನು ಮಾಡ್ತಾರೆ. ಚುನಾವಣೆ ಫಸ್ಟ್ ಘೋಷಣೆನೇ ಆಗಿಲ್ಲಲ್ಲ, ಇನ್ನ ಸರ್ಕಾರ ಮೀನಾವೇಶ ಎಣಿಸ್ತಾ ಇದೆ ಚುನಾವಣೆ ಮಾಡೋದ್ರ ಬಗ್ಗೆ. ಅವರು ಘೋಷಣೆ ಮಾಡಲಿ, ಘೋಷಣೆ ಮಾಡಿದ್ಮೇಲೆ ನಾವು ಹೊಂದಾಣಿಕೆ ಬಗ್ಗೆ ಚರ್ಚೆ ನಡೀತದೆ. DK ಶಿವಕುಮಾರ್ ಸಿಎಂ ಆದ್ರೆ ಮಾತ್ರ GBA ಚುನಾವಣೆ ಆಗುತ್ತೆ ಅನ್ನೋ ಟಾಕು ಕೂಡ ಶುರುವಾಗಿದೆ. ಅಂದ್ರೆ DK ಶಿವಕುಮಾರ್ ಆಗಲಿಲ್ಲ ಅಂತಂದ್ರೆ ಆಗಲ್ಲ ಅನ್ನೋ ಲೆಕ್ಕದಲ್ಲೂ ಕೂಡ ಇದೆ. ಅದು ಕಾಂಗ್ರೆಸ್ ಪಾರ್ಟಿಯ ಅವನತಿಯನ್ನ ತೋರಿಸ್ತದೆ. ಮತ್ತೆ ಸಿದ್ದರಾಮಯ್ಯ ಇದ್ರೆ ಕಾರ್ಪೊರೇಷನ್ ಗೆಲ್ಲಲ್ಲ ಅಂತ ಅವ್ರ ತಲೆಯಲ್ಲಿ ಬಂದಂಗೆ ಕಾಣಿಸುತ್ತೆ. ಕಾರಣ ಕಾಂಗ್ರೆಸ್ ಅವ್ರ ತಲೆಯಲ್ಲಿ ಸಿದ್ದರಾಮಯ್ಯನೇ CM ಮುಖ್ಯಮಂತ್ರಿ ಮುಂದುವರೆದ್ರೆ ಕಾರ್ಪೊರೇಷನ್ ಗೆಲ್ಲಲ್ಲ ಅಂತ ಭ್ರಮೆ ಬಂದಿರಬೇಕು. ಅದಕ್ಕೋಸ್ಕರ ಅವರು ಈ ತರ ತಳ್ಳೋ ನಾಟಕವನ್ನ ಆಡ್ತಾ ಇದ್ದಾರೆ. ಯಾಕಂದ್ರೆ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ನಾವು 101 ಸ್ಥಾನ ಗೆದ್ವಿ, ಅವ್ರು 68 ಸ್ಥಾನ ಗೆದ್ವಿ. ಅದರಿಂದ ಅದು ರಿಪೀಟ್ ಆಗ್ತದೆ. ಈ ಸರಿ ಅದೇ ರಿಪೀಟ್ ಆಗ್ತದೆ. ಅದಕ್ಕೆ ಭಯ ಅವ್ರಿಗೆ. ಆ ಭಯದಿಂದ ಚುನಾವಣೆ ಮುಂದೂಡ್ತಾ ಇದ್ದಾರೆ ಅಷ್ಟೇ. ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡತಕ್ಕಂಥ ಸುದ್ದಿ ಇದೆ. ಯಾಕಂದ್ರೆ ಅವ್ರು ಕೇಳ್ತಕ್ಕಂಥ ಸೀಟು ಮತ್ತೆ ಜೀಪ್ ತಗೊಳ್ತಕ್ಕಂಥ ಸೀಟ್ ಬಗ್ಗೆ ಜಾಸ್ತಿ ಕೇಳ್ತಾ ಇದೆ ಅಂತ 50% ಸುಮಾರು ಕೇಳ್ತಾ ಇದ್ದಾರೆ. ನಾ GBA ಎಲೆಕ್ಷನ್ ಬಗ್ಗೆ ಈಗಾಗಲೇ ನಾವೆಲ್ಲ ತಯಾರಿ ಶುರು ಮಾಡಿಬಿಟ್ಟಿದ್ರಿ. ಈಗಾಗಲೇ ಎಲ್ಲ GBA ಸಂಬಂಧಪಟ್ಟಂತೆ ನಮ್ಮ ಕೇಂದ್ರದ ನಾಯಕರು ರಾಮ್ ಮಾಧವ್ ಅವರು ಕೂಡ ಬಂದಿದ್ದಾರೆ. ಈಗಾಗಲೇ ನಾವು ಬೂತ್ ಕಮಿಟಿಗಳು ಫಾರ್ಮೇಷನ್ಸ್ ಮಾಡುವಂಥದ್ದಕ್ಕೆ ಹೊಸದಾಗಿ ಏನು GB ಆಗಿದೆ ಅದರ ಪ್ರಕಾರ ಬೂತ್ ಕಮಿಟಿಗಳನ್ನು ಮಾಡಿದ್ದೀರಿ, ಪೇಜ್ ಕಮಿಟಿಗಳನ್ನು ಮಾಡ್ತಾ ಇದ್ದೀರಿ. ಈಗ ಕ್ಯಾಂಡಿಡೇಟ್ಗಳನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆನೂ ಕೂಡ ಸ್ಥಳೀಯ ಮಟ್ಟದಲ್ಲಿ ಶುರುವಾಗಿದೆ. ನಾವು ತಯಾರಾಗಿದ್ದೀರಿ. ಮೈತ್ರಿದು ಏನಿದ್ರು ನಮ್ಮ ಕೈಯಲ್ಲಿಲ್ಲ. ಮೈತ್ರಿಯನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾಡಬೇಕು. ಅವ್ರಿಗೆ ಮೈತ್ರಿ ಇದೆ ಅಂತ ಮೈತ್ರಿ ಇದೆ, ಇಲ್ಲ ಅಂದ್ರೆ ಇಲ್ಲ. ನಾವು ತಯಾರಿ ಅಂತೂ ಮಾಡ್ಕೊಂಡಿದ್ದೀವಿ. ನಾವು ಎಲ್ಲರಲ್ಲೂ ಮೈತ್ರಿ ಇರುತ್ತೆ. ಯಾಕೆ ಇದರಲ್ಲೂ ಇದೆ, ಇಲ್ಲ ಅಂತ ಯಾರು ಹೇಳಿದ್ರು? ನಾನೇನಿಲ್ಲ ಅಂತ ಹೇಳಿದ್ರು. ತೀರ್ಮಾನ ಮಾಡೋರು ಕೇಂದ್ರದ ನಾಯಕರು, ನಾನಲ್ಲ ತೀರ್ಮಾನ ಮಾಡೋರು. ಹೊಂದಾಣಿಕೆ ಆಗ್ಬೇಕಾ ಇಲ್ಲ? ಒಂದ್ಸರಿ ದೇವೇಗೌಡರು ಸ್ಥಳೀಯ ಮಟ್ಟದಲ್ಲಿ ಹೊಂದಾಣಿಕೆ ಇಲ್ಲ ಅಂದ್ರು, ಕುಮಾರಸ್ವಾಮಿಯವರು ಇಲ್ಲ ಹೊಂದಾಣಿಕೆ ಇದೆ ಅಂತ ಹೇಳಿದ್ರು. ನಾವು ಬಿಜೆಪಿಯವರು ಇನ್ನ ಇದೆ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಸ್ಪಷ್ಟ ನಿಲುವನ್ನು ಹೊಂದಿದ್ದೀರಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಆ ತೀರ್ಮಾನವನ್ನ ಕುಮಾರಸ್ವಾಮಿಯವರ ಜೊತೆ ಮಾತಾಡಿ ತೀರ್ಮಾನವನ್ನು ಮಾಡ್ತಾರೆ. ಚುನಾವಣೆ ಫಸ್ಟ್ ಘೋಷಣೆನೇ ಆಗಿಲ್ಲಲ್ಲ, ಇನ್ನ ಸರ್ಕಾರ ಮೀನಾವೇಶ ಎಣಿಸ್ತಾ ಇದೆ ಚುನಾವಣೆ ಮಾಡೋದ್ರ ಬಗ್ಗೆ. ಅವರು ಘೋಷಣೆ ಮಾಡಲಿ, ಘೋಷಣೆ ಮಾಡಿದ್ಮೇಲೆ ನಾವು ಹೊಂದಾಣಿಕೆ ಬಗ್ಗೆ ಚರ್ಚೆ ನಡೀತದೆ. DK ಶಿವಕುಮಾರ್ ಸಿಎಂ ಆದ್ರೆ ಮಾತ್ರ GBA ಚುನಾವಣೆ ಆಗುತ್ತೆ ಅನ್ನೋ ಟಾಕು ಕೂಡ ಶುರುವಾಗಿದೆ. ಅಂದ್ರೆ DK ಶಿವಕುಮಾರ್ ಆಗಲಿಲ್ಲ ಅಂತಂದ್ರೆ ಆಗಲ್ಲ ಅನ್ನೋ ಲೆಕ್ಕದಲ್ಲೂ ಕೂಡ ಇದೆ. ಅದು ಕಾಂಗ್ರೆಸ್ ಪಾರ್ಟಿಯ ಅವನತಿಯನ್ನ ತೋರಿಸ್ತದೆ. ಮತ್ತೆ ಸಿದ್ದರಾಮಯ್ಯ ಇದ್ರೆ ಕಾರ್ಪೊರೇಷನ್ ಗೆಲ್ಲಲ್ಲ ಅಂತ ಅವ್ರ ತಲೆಯಲ್ಲಿ ಬಂದಂಗೆ ಕಾಣಿಸುತ್ತೆ. ಕಾರಣ ಕಾಂಗ್ರೆಸ್ ಅವ್ರ ತಲೆಯಲ್ಲಿ ಸಿದ್ದರಾಮಯ್ಯನೇ CM ಮುಖ್ಯಮಂತ್ರಿ ಮುಂದುವರೆದ್ರೆ ಕಾರ್ಪೊರೇಷನ್ ಗೆಲ್ಲಲ್ಲ ಅಂತ ಭ್ರಮೆ ಬಂದಿರಬೇಕು. ಅದಕ್ಕೋಸ್ಕರ ಅವರು ಈ ತರ ತಳ್ಳೋ ನಾಟಕವನ್ನ ಆಡ್ತಾ ಇದ್ದಾರೆ. ಯಾಕಂದ್ರೆ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ನಾವು 101 ಸ್ಥಾನ ಗೆದ್ವಿ, ಅವ್ರು 68 ಸ್ಥಾನ ಗೆದ್ವಿ.
ಅದರಿಂದ ಅದು ರಿಪೀಟ್ ಆಗ್ತದೆ ಈ ಸರಿ, ಅದೇ ರಿಪೀಟ್ ಆಗ್ತದೆ. ಅದಕ್ಕೆ ಭಯ ಅವ್ರಿಗೆ. ಆ ಭಯದಿಂದ ಚುನಾವಣೆ ಮುಂದೂಡ್ತಾ ಇದ್ದಾರೆ ಅಷ್ಟೇ.